ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿಚುಕೂಕ್ಸ್. ಫ್ರೆಂಡ್ಸ್, ಇನ್ನು ನಾನು ಒಂದು ಸ್ಪೆಷಲ್ ಆಯ್ನ ಕುಡುತ ಚಟ್ನಿ ಮಾಡ್ಕೊಡೋದಿಲ್ಲ. ಇವತ್ತು ನಾನು ಸ್ಪೆಷಲ್ ಆದ ಹುರುಳಿಕಾಳು ಚಟ್ನಿ ಮಾಡಬೇಕಂತ ಇದ್ದೀನಿ. ಗಂಜಿಗೆ ಸೂಪರಾಗಿ ಇರುತ್ತೆ. ಮತ್ತು ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲಿ. ನಾನು ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಆ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ಹುರುಳಿಕಾಳನ್ನು ಒಂದು ಈ ಥರ ಪ್ಲೇಟಲ್ಲಿ ಹಾಕಿ ಕ್ಲೀನಾಗಿ ಇದರಲ್ಲಿರುವ ಕಲ್ಲೆಲ್ಲ ತೆಗಿಬೇಕು. ಯಾಕೆಂದರೆ ಕಲ್ಲು ಇದ್ದರೆ ನಾವು ಚಟ್ನಿ ತಿನ್ನುವಾಗ ಅದೊಂದು ಸೌಂಡ್ ಕರ್ಕುರು ಅಂದರೆ ಕಲ್ಲೇ ಸಿಗ್ತದೆ. ಅಂದರೆ ಗೊತ್ತೇ ಆಗಲ್ಲ ಹುರುಳಿಕಾಳಲ್ಲಿ ಕಲ್ಲಿದೆ ಅಂತ. ಅಂದರೆ ಹುರುಳಿಕಾಳು ಥರನೇ ಕಲರ್ ಇರುತ್ತೆ. ಈ ಥರ ಪ್ಲೇಟಲ್ಲಿ ಹಾಕಿ ಹೀಗೆ ಮಾಡಿ ನೋಡಿದರೆ ನಮಗೆ ಗೊತ್ತಾಗ್ತದೆ ಹುರುಳಿಕಾಳಲ್ಲಿ ಕಲ್ಲೆಲ್ಲ ಸಿಕ್ಕಿದರೆ ಗೊತ್ತಾಗ್ತದೆ. ಮೊದಲು ಅದೊಂದು ಕೆಲಸ ಮಾಡಿ, ಇಲ್ಲದ್ರೆ ಚಟ್ನಿ ಸ್ವಲ್ಪನೂ ಟೇಸ್ಟ್ ಇರಲ್ಲ. ನಾನೊಂದು ಕಬ್ಬಿಣದ ಬಾಣಲೆ ತಗೊಂಡಿದ್ದೀನಿ. ಇದು ಬಿಸಿಯಾಗಿದೆ ಬಾಣಲೆ. ಇದಕ್ಕೆ ನಾನು ಇವಾಗ ಹುರುಳಿಕಾಳು ಕುಡು ಹಾಕ್ತಾಯಿದ್ದೀನಿ. ಇದನ್ನು ಕುಡು ಪಾಡೊಂದುಲ್ಲೆ ಒಂಜಿ ಬಾಣಲೆಗೆ ಇದಕ್ಕೆ ಎಣ್ಣೆ ಹಾಕಬಾರ್ದು, ಚೆನ್ನಾಗಿ ಉರಿಬೇಕು. ಇದು ಪಟ ಪಟ ಆಗ್ತದೆ, ಅಷ್ಟರವರೆಗೆ ಉರಿಬೇಕು. ಸ್ವಲ್ಪ ಕೆಂಪಾಗಬೇಕು ಅಂತ ಗೊತ್ತಾಗ್ತದೆ, ಪರಿಮಳ ಬರ್ತದೆ, ಅಷ್ಟರವರೆಗೆ ಉರಿಬೇಕು. ಒಂದು ತುಳುನಾಡು ಮಸ್ತ್ ಫೇಮಸ್ ಗಂಜಿಗೆ ಚಟ್ನಿ, ಕುಡು ಚಟ್ನಿ ಮಸ್ತ್ ಫೇಮಸ್. ಇತ್ತದ ಜೋಕ್ಲೆಗೆ ಒಂಚೂರು ದೂರ ಆತ ನಂದು ಕುಡು ಚಟ್ನಿ ಪೂರ ದುಂಬು ನಮ್ಮ ಅಮ್ಮನ ಪುರ ಮಂತೊಂದಿತ್ತೇರು. ನಮಕ್ ಅವೇ ಮಲ್ಲ ವಿಷಯ ಗಂಜಿ ಚಟ್ನಿ ಪೂರ ಮಂತ್ಕೊರ್ಲೆ ಜೋಕ್ಲೆಗೆ ಪಂಡ ನಮ್ಮ ಸಂಸ್ಕೃತಿನೇ ಪಲ ಮರಪರೆ ಬಲ್ಲಿ ಬೊಕ ಈ ಕುಡು ಮಸ್ತ್ ಎಡ್ಡೆ ಆರೋಗ್ಯಕರವಾಯಿನ ವಸ್ತುಂದು. ಬೆಳೆಯುನ ಜೋಕ್ಲೆಗ್ ಪೂರ ಎಡ್ಡೆಂದು ಚಟ್ನಿ ಮಂತುಕೊಂಡ ಒಂದು ಪರಿಮಳ ಬತ್ತಿನಾಥ ಉರಿಯೋಳು. ಚೆನ್ನಾಗಿ ಉರಿಬೇಕು ಪರಿಮಳ ಬರುವವರೆಗೆ. ಇದು ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ಬೆಳೆಯುವ ಮಕ್ಕಳಿಗೆಲ್ಲ ಈ ಥರದೆಲ್ಲ ವೆರೈಟಿ ಚಟ್ನಿ ಮಾಡಿಕೊಟ್ಟೆ ತುಂಬ ಒಳ್ಳೆಯದು. ಇದಕ್ಕೆ ನಾನು 2 ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿ ಮತ್ತು 3 ಮೆಣಸು. ಇದಕ್ಕೆ ಒಣಮೆಣಸೇ ಹಾಕಬೇಕು. ಒಣಮೆಣಸು ಹಾಕಿದ್ರೇ ತುಂಬ ಟೇಸ್ಟ್ ಆಗ್ತದೆ. ಚೆನ್ನಾಗಿ ಉರಿಯೋಣ. ಮತ್ತು ಸ್ವಲ್ಪ ಕರಿಬೇವು ಮತ್ತು 1 ಸ್ಪೂನಷ್ಟು ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಬೆಳೆಯುವ ಮಕ್ಕಳಿಗೆ ತುಂಬ ಒಳ್ಳೆಯದು. ಸಾಂಬಾರಿಗೆ ಮತ್ತು ಸಾರು ಮಾಡುವಾಗ, ಈ ಥರ ಚಟ್ನಿ ಮಾಡುವಾಗ 1 ಸ್ಪೂನಷ್ಟು ದಿನ ಇದ್ದರೆ ಒಳ್ಳೆಯದು. ಇವಾಗ ಕ್ಲೀನಾಗಿ ಉರಿಯೋಣ. ಪರಿಮಳ ಬರುವವರೆಗೆ ಉರಿಬೇಕು. ಬೇಕಿದ್ರೆ ಈ ಮೆಣಸನ್ನು ಕಟ್ ಮಾಡಿ ಹಾಕ್ಬೋದು ಬೇಗ ಉರಿಬೇಕಾದ್ರೆ. ಚೆನ್ನಾಗಿ ಉರಿಬೇಕು, ಚಿಕ್ಕ ಉರಿ ಇಡಬೇಕು. ಜೋರಿಟ್ಟರೆ ಇದೆಲ್ಲ ಕರಗಿಸ್ತದೆ, ಆಮೇಲೆ ಚಟ್ನಿ ಟೇಸ್ಟೇ ಬರಲ್ಲ. ನೋಡಿ, ಚೆನ್ನಾಗಿ ಪರಿಮಳ ಬರ್ತಾ ಇದೆ, ಸಾಕು. ಒಳ್ಳೆ ಪರಿಮಳ ಬರ್ತಾ ಇದೆ, ಸಾಕು. ಇನ್ನೊಂದು 5 ನಿಮಿಷ ಈ ಬಾಣಲೆಯಲ್ಲೇ ಬಿಡೋಣ, ಆಮೇಲೆ ಚಟ್ನಿ ಮಾಡೋಣ. ಇದೇ ಎಡ್ಡೆ ಫ್ರೈ ಆತಂಡು ಯಾವ ನಾನು ಸ್ಟವ್ ಆಫ್ ಮನ್ಪೆ ಬಾಣಲೆಡ್ ಒಂಜಿ 5 ಮಿನಿಟ್ಸ್ ದೀಕ ಆಯ್ತಾ ಬೆಚ್ಚಾಗಿ ಶೋಕುಡು ಫ್ರೈ ಹಾಕೊಂಡು ಇದು ಚೆನ್ನಾಗಿ ಉರಿದ್ರೇ ಪರಿಮಳ ತುಂಬ ಚೆನ್ನಾಗಿ ಬರ್ತದೆ. ಇವಾಗಲೇ ಊಟ ಮಾಡಿದಾಗೆ ಆಗ್ತದೆ, ಅಷ್ಟು ಚೆನ್ನಾಗಿದೆ ಪರಿಮಳ. ಇದು ಗೊತ್ತಾಗದವರು ಸ್ವಲ್ಪ ಹುರಿದು ಹಾಗೆಯೇ ಬಾಣಲೆಯಲ್ಲಿ ಬಿಟ್ಬಿಡಿ, ಅದರಷ್ಟಕ್ಕೆ ಅದು ಚೆನ್ನಾಗಿ ಫ್ರೈ ಆಗ್ತದೆ.
ನೋಡಿ, ಇಲ್ಲದಿದ್ದರೆ ಒಂದು ಹುರುಳಿಕಾಳನ್ನು ತೆಗೆದು ಬಾಯಿಗೆ ಹಾಕಿದರೆ ಗೊತ್ತಾಗ್ತದೆ ಹಸಿದ ಅಲ್ಲ ಫ್ರೈ ಆಗಿದೆ ಅಂತ. ಚೆನ್ನಾಗಿ ಕರ್ಕೂರು ಬಂದಿದೆ ನೋಡಿ. ನಾನು ಬಾಯಿಗೆ ಹಾಕ್ತಾ ಇದ್ದೀನಿ. ನಾನು ಇವಾಗ ಇಷ್ಟು ತೊಡ್ತು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇದು ಮಲ್ಲ ಪುಳಿ ಪಾಡೊಂದಿಲ್ಲ, ಯಾಕೆಂದರೆ ಇಷ್ಟು ದೊಡ್ಡ ಬೇಕು. ನಾನು 4 ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಖಾರ ಹುಳಿ ಇದ್ರೇ ಈ ಚಟ್ನಿ ತುಂಬ ಚೆನ್ನಾಗಿ ಆಗ್ತದೆ. ಇದು ಇನ್ನೂ ನಾವು ಕಡೆಯುವ ಕಲ್ಲಲ್ಲಿ ರುಬ್ಬಿದರೆ ನಮಗೆ ನೀರಿದು ಕರೆಕ್ಟ್ ನೀರು ಎಷ್ಟು ಹಾಕ್ಬೇಕಂತ ಗೊತ್ತಾಗ್ತದೆ. ಇಲ್ಲದಿದ್ದರೆ ಮಿಕ್ಸಿ ಜಾರಲ್ಲಿ ಚೂರು ಚೂರು ಹಾಕಿ ನೋಡಿ ಗಟ್ಟಿ ಗಂಜಿಗೆ ಮಾಡಬೇಕು. ಇವಾಗ ನಾನು ಇದಕ್ಕೆ ಕಾಲು ಭಾಗದಷ್ಟು ಇಲ್ಲ ಅರ್ಧ ಭಾಗದಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಇತನಕ್ಕೆ ಅರ್ಧ ಭಾಗದದ್ದು ಅರ್ಧ ಗಡಿದಾತು ಒಂಜಿ ತಾರ ಇಟ್ಟು ಅರ್ಧ ತಾರ ಇದೆ ತೊಂದರೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೀನಿ, ಯಾಕೆಂದರೆ ನೋಡಿಕೊಂಡು ನಾವು ಚಟ್ನಿ ಮಾಡಬೇಕು. ಒರಳು ಕಲ್ಲರಾದರೆ ನಮಗೆ ಗೊತ್ತಾಗ್ತದೆ ಚಟ್ನಿ ಕಡಿಯುವಾಗ ಎಷ್ಟು ನೀರು ಹಾಕಬೇಕಂತ. ಇದು ಗಟ್ಟಿ ಆದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ರುಬ್ಬಿ ಬರ್ತೀನಿ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಾಡಬೇಕು. ಇನ್ನೂ ನೈಸ್ ಆಗಿಲ್ಲ ಇದು. ತುಲೆ ನನ್ನಲ್ಲ ನೈಸ್ ಆವಡು ನಿಕ್ಲೆ ತೋಜವನಿ ಪಂಡ ಜಾಸ್ತಿ ನೀರು ಪಾಡೊಚ್ಚಿ ಚಟ್ನಿ ಗಟ್ಟಿ ಆಯ್ನಾತು ಟೇಸ್ಟ್ ಜಾಸ್ತಿ ಹಾಕ್ನಿ ಪಂಡ ನಮ್ಮ ಗಂಜಿಗೆ ತಿನ್ಪುನಿ ಐಕ್. ಇದು ಗಂಜಿಗೆ ತಿನ್ನುವಂಥ ಚಟ್ನಿ. ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಬೇಕು, ರುಬ್ಬಬೇಕು. ನೋಡಿ, ಇವಾಗ ಕರೆಕ್ಟ್ ಬಂದಿದೆ. ಈ ಥರ ಗಟ್ಟಿ ಆಗಬೇಕು. ಇವಾಗ ನೋಡಬೇಕು ಇದಕ್ಕೆ ಉಪ್ಪು ಬೇಕಾ, ಖಾರ ಬೇಕಾ, ಹುಳಿ ಬೇಕಾ ಅಂತ ಒಂದು ಚೂರು ತೆಗೆದು ನೋಡಿ ಯಾವುದು ಕಡಿಮೆ ಇದೆ ಅದನ್ನು ಹಾಕ್ಬೋದು. ಕರೆಕ್ಟ್ ಇದೆ ಉಪ್ಪು, ಖಾರ, ಹುಳಿ ಎಲ್ಲ ಸಾಕು. ಆಯಿತಾ, ಉಪ್ಪು ಖಾರ ಬೊಕ್ಕ ಪುಳಿ ಕರೆಕ್ಟ್ ಉಂಡ ತೂದು ನಿಕ್ಲು ಬೊಕ್ಕಲ ಪಾಡೊಲಿ ಗ್ರೈಂಡ್ ಮನ್ಪೊಲಿ ಬೊಕ್ಕಲ ಇತ್ತೆಂದು ಕರೆಕ್ಟ್ ಉಂಡು ಯಾವ. ಇವಾಗೆಲ್ಲ ನಾನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಪೂರ ಒಂಜಿ ತಟ್ಟೆಗೆ ಪಾಡ್ಗ. ಆ್ಯಕ್ಚುಲಿ ಇದಕ್ಕೆ ಒಗ್ಗರಣೆ ಅಗತ್ಯ ಇಲ್ಲ, ಈ ರೀತಿಯೇ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಮಾಡಬೇಕಾದ್ರೆ ಸ್ವಲ್ಪ ಒಗ್ಗರಣೆ ಹಾಕೋಣ. ನೆಕ್ ಒಗ್ಗರಣೆದ ಅವಶ್ಯಕತೆ ಇಜ್ಜಿ ಇಂಚನೆ ತಿನ್ನೊಲಿ ಪಿರಲ ಒಂಚೂರು ಟೇಸ್ಟ್ ಜಾಸ್ತಿ ಆವಡಂಡ ಒಂಚೂರು ಒಗ್ಗರಣೆ ಪಾಡ್ಗ. ಇವಾಗ ನಾನು ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ. ಇದಕ್ಕೆ 1 ಸ್ಪೂನಷ್ಟು ಆಯಿಲ್, ಕೊಕೊನಟ್ ಆಯಿಲ್. ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು, ನೀವು ಯಾವುದು ಬೇಕು ಅದನ್ನು ಮಾಡಿ. ಇವಾಗ ನಾನು ಸ್ವಲ್ಪ ಸಾಸಿವೆ, ಒಗ್ಗರಣೆ ಸೊಪ್ಪು, 1 ಮೆಣಸು. ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಇವಾಗ ಚಟ್ನಿಗೆ ಒಗ್ಗರಣೆ ಹಾಕೋಣ. ಇವಾಗ ಸರ್ವ್ ಮಾಡ್ತೀನಿ. 1-2 ಸ್ಪೂನ್ ಗಂಜಿ ಹಾಕೋಣ. ಇದಕ್ಕೆ 1/4 ಸ್ಪೂನಷ್ಟು ತುಪ್ಪ, ಮತ್ತು 1
ತುಂಡು ಉಪ್ಪಿನಕಾಯಿ, ಮತ್ತು ಸ್ವಲ್ಪ ಕುಡುತ ಚಟ್ನಿ, ಹುರುಳಿಕಾಯಿ ಚಟ್ನಿ. ಎಸ್, ಒಮ್ಮೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಕಣ್ಣು ಮುಚ್ಕೊಂಡು ಸವಿಯಿರಿ. ಎಸ್, ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಮತ್ತು ಚಟ್ನಿಯೊಂದಿಗೆ ಸೂಪರಾಗಿರುತ್ತೆ. ತುಲೆ ಫುಲ್ ಪೆನೆದ ಕುಡುತ್ತ ಚಟ್ನಿ ರೆಡಿ ಆಗ್ತದೆ ಗಂಜಿದೊಟ್ಟಿಗೆ ಉಣಿಯರೆ. ಈ ವಿಡಿಯೋ ಇಷ್ಟ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಆಯ್ನಾತ್ ಬೊಕ ಎನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.